ಒಬ್ಬ ಧೀರ ಸಿಂಹ. ಕತ್ತಲ ರಾತ್ರಿಯ ನೀರವತೆಯಲ್ಲಿ ರಕ್ತಸಿಕ್ತ ಭರವಸೆಯೊಂದು ಅಂತಿಮವಾಗಿ ಈಡೇರಲಿದೆ. ಮರಾಠ ಧ್ವಜವು ಎತ್ತರದಲ್ಲಿ ಹಾರಾಡ್ತಿದೆ. ಆದರೆ ಕೊಂಡಾನ ಕೋಟೆಯು ಕ್ರೂರ ಉದಯಭಾನುನ ಕೈಯಲ್ಲಿ ಕರಾಳ ಕಲೆಯಾಗಿ ಉಳಿದಿದೆ. ಈ ಅಭೇದ್ಯ ಕೋಟೆಯು ಸ್ವಾತಂತ್ರ್ಯವನ್ನು, ಮುಕ್ತ ಸ್ವರಾಜ್ಯದ ಮಹಾನ್ ಕನಸಿನ ಮೇಲೆ ಕರಾಳ ಛಾಯೆಯಾಗಿ ನಿಂತು ಅಣಕಿಸುತ್ತಿದೆ. ತಾನಾಜಿ ಮಾಲುಸರೆ ತಮ್ಮ ರಾಜನ ಗೌರವವನ್ನ ಕಾಪಾಡಲು ಮತ್ತು ತಮಗೆ ಸೇರಿದ್ದನ್ನ ಮರಳಿ ಪಡೆಯಲು ಮಗನ ಮದುವೆಯನ್ನೇ ಬಿಟ್ಟು ಹೊರಟ್ರು. ಒಂದು ಸಣ್ಣ ತಪ್ಪು ಮಾಡಿದರೂ ಸಾವು ಖಚಿತವಾಗಿರುವ ಕಡಿದಾದ ಬಂಡೆಗಳನ್ನು ಏರುತ್ತಾ ಅವರು ಪ್ರಾಣದ ಹಂಗು ತೊರೆದ ಕಾರ್ಯಾಚರಣೆಯನ್ನು ಮುನ್ನಡೆಸುತ್ತಾರೆ. ಕತ್ತಲ ರಾತ್ರಿಯಲ್ಲಿ ಹಗ್ಗಗಳು ದೂರಿ ಬರುತ್ತವೆ. ಉಡವು ಬಂಡೆಯನ್ನು ಗಟ್ಟಿಯಾಗಿ ಹಿಡಿಯುತ್ತದೆ. ಧೀರ ಯೋಧರು ಆಳವಾದ ಕಮರಿಯಿಂದ ಮೇಲೇರುತ್ತಾರೆ. ನಿಶ್ಶಬ್ದವನ್ನ ಭೇದಿಸಿ ಕತ್ತಿಗಳು ಮತ್ತು ಫಿರಂಗಿಗಳ ಸದ್ದು ಮೊಳಗುತ್ತದೆ. ಉದಯಭಾನು ಆಕ್ರೋಶದಿಂದ ಎರಗಿದರೆ ತಾನಾಜಿ ಛಲದಿಂದ ಎದುರಿಸುತ್ತಾರೆ. ಗುರಾಣಿ ಒಡೆದು ದೇಹ ಜರ್ಜರಿತವಾಗಿದ್ರು ಆ ಸಿಂಹವು ಸಾವಿನ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಅಂತಿಮ ಸಿಡಿಲಿನಂಥ ಏಟನ್ನು ನೀಡ್ತದೆ. ಸ್ವರಾಜ್ಯಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಆ ಸಿಂಹದ ಕಥೆಯನ್ನು ಕಣ್ತುಂಬಿಕೊಳ್ಳಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಹಾಯುದ್ಧದಲ್ಲಿ ಪಾಲ್ಗೊಳ್ಳಿ.